ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೈಟೆಲ್ಲ ನಾವು ಶನಿ ದೇವ್ರದ್ದು ನಾಟಕ ನೋಡ್ಕೊಂಡು ಬಂದು ಸ್ವಲ್ಪ ಲೇಟಾಗಿ ಎದ್ವಿ. ಬೆಳಗ್ಗೆ ಎದ್ದು ನೋಡಿದರೆ ನಮ್ಮ ಅಜ್ಜಿ ಕೆಲಸ ಡೀಪಾಗಿ ಹಿಡ್ಕೊಂಡು ಕೂತ್ಕೊಂಡಿದ್ದಾರೆ. ಇದು ತೆಂಗಿನ ಗರಿ ಬರುತ್ತಲ್ಲ, ಅದರಲ್ಲಿ ಪರ್ಕೆ ಕಡ್ಡಿ ಮಾಡ್ತಾಯಿದ್ದಾರೆ. ಇದೇ ಕೆಲಸ ನಮ್ಮ ಅಜ್ಜಿಗೆ. ಏನಾದರೂ ಒಂದು ಕೆಲಸ ಮಾಡ್ತಾನೆ ಇರ್ತಾರೆ, ಸುಮ್ಮನೆ ಅಂತೂ ಕೂತ್ಕೊಳ್ಳಲ್ಲ. ಇನ್ನು ನಮ್ಮ ಅಕ್ಕ ನಮ್ಮಮ್ಮ ಅಂತೂ ಒಂದೇ ಅವರ್ ನೀರು ಬಿಡೋದು ಬೆಳಗ್ಗೆ ಟೈಮು. ಬೆಳಗ್ಗೆ ಅಂದರೆ 9 ಗಂಟೆಗೆ ಬಿಡ್ತಾರೆ, 10 ಗಂಟೆಗೆ ಆಫ್ ಮಾಡಿಬಿಡ್ತಾರೆ. ಅದಕ್ಕೆ ಫುಲ್ ಕೆಲಸ ಮಾಡ್ತಾಯಿದ್ದಾರೆ. ಬಟ್ಟೆ ತೊಳೆಯೋದು, ನೀರು ಇಟ್ಕೊಳ್ಳೋದು ಮಾಡ್ತಾಯಿದ್ದಾರೆ. ಇನ್ನು ನನಗೆ ಟಿಫನ್ ಮಾಡೋಕ್ಕೆ ಹೇಳ್ಬಿಟ್ಟಿದ್ರು. ನಾನು ಟಿಫನ್ ಮಾಡಿಕೊಡ್ತೀನಿ, ನಿಮ್ಮ ಬಟ್ಟೆ ತೊಳೀರಿ ಅಂತ ಹೇಳ್ಬಿಟ್ಟು ಹಂಗೆ ಲಾಗ್ ಮಾಡ್ಕೊತಾ ಇದ್ದೀನಿ. ನೋಡಿ, ನಮಗೆ ಕೆರೆ ಎಷ್ಟು ಪಕ್ಕದಲ್ಲೇ ಇದೆ. ನೋಡಿದ್ರೆ ದೂರದಿಂದ ಭಯ ಅನಿಸುತ್ತೆ, ಅಷ್ಟು ಹತ್ತಿರದಲ್ಲಿದ್ದೇವೆ. ನಮ್ಮ ಊರಿಗೆ ಪಕ್ಕನೇ ಇರೋದು, ನಡ್ಕೊಂಡು ಹೋಗ್ಬೋದು. ಎರಡು ಹೆಜ್ಜೆಲೆ ಐತೆ ನಮಗೆ ಕೆರೆ ಪಕ್ಕದಲ್ಲೇ. ಇನ್ನು ಸ್ವಲ್ಪ ಹೊರಗಡೆ ಎಲ್ಲ ನೋಡಿಕೊಂಡು, ತುಂಬ ಬಿಸಿಲು, ಕಣ್ಣೇ ಬಿಡೋಕ್ಕಾಗಲ್ಲ, ಆ ರೇಂಜಿಗಿದೆ ಬಿಸಿಲು ಊರ ಕಡೆ. ಇನ್ನು ನಮ್ಮ ಅಪ್ಪನಿಗೆ, ನಮ್ಮ ಅಜ್ಜಿಗೆ, ನಮ್ಮ ಅಮ್ಮಂಗೆಲ್ಲ ಮುದ್ದೆನೇ ಬೇಕು. ತಿಂಡಿ ಹತ್ರ ಏನೂ ತಿನ್ನಲ್ಲ, ಅಂದರೆ ತಿಂದರೂ ಹೊಟ್ಟೆ ತುಂಬ ತಿನ್ನಲ್ಲ. ಅವ್ರಿಗೆ ಮುದ್ದೆ ಕೊಟ್ಟರೆ ಚೆನ್ನಾಗಿ ಹೊಟ್ಟೆ ತುಂಬ ತಿಂತಾರೆ ಅಂದ್ಬಿಟ್ಟು ನುಗ್ಗೆಕಾಯಿ ಸಾಂಬಾರು ಮಾಡಿ ಮುದ್ದೆ ಮಾಡ್ತಾಯಿದ್ದೀನಿ. ನಮ್ಮ ಮಕ್ಳಿಗೆ ಸ್ವಲ್ಪ ರೈಸ್ ಮಾಡೋಣ ಅಂತ ಮಾಡಿದ್ದೀನಿ ಇವತ್ತು. ಮುದ್ದೆ ಮಾಡೋದು ಎಷ್ಟೊಂದು ಜನ ನೋಡಿರಲ್ಲ. ನಾನು ಮುದ್ದೆ ತಿಂತೀವ ಇಲ್ಲ ಅಂತಲೂ ಅಂದ್ಕೊಂಡಿರ್ತಾರೆ. ಹಾಗಾಗಿ ನಾನು ಮುದ್ದೆ ಮಾಡೋದು ಸ್ವಲ್ಪ ಹಂಗೆ ವಿಡಿಯೋ ಮಾಡ್ಕೊತ ಇದ್ದೆ, ಸುಮ್ಮನೆ ನೋಡೋಣ ಅಂತೇಳ್ಬಿಟ್ಟು. ಎಲ್ಲರಿಗೂ ಬರುತ್ತೆ, ನನಗೆ ಒಬ್ಬಳಿಗೆ ಸ್ಪೆಷಲ್ ಅಂತೇನಿಲ್ಲ, ಎಲ್ಲರಿಗೂ ಬರುತ್ತೆ. ಬಟ್ ನಾವು ಈ ಥರ ಮಾಡ್ತೀವಿ ಅಂತ ಸುಮ್ಮನೆ ಹಂಗೆ ವಿಡಿಯೋ ಮಾಡ್ಕೊಂಡಿದ್ದೆ ಅಷ್ಟೇ. ನಾವು ಈ ಥರನೇ ಮುದ್ದೆ ಮಾಡೋದು, ಗೊತ್ತಿರುತ್ತೆ ಎಲ್ಲರಿಗೂ ಮುದ್ದೆ ಮಾಡೋದು. ಇನ್ನು ನೈಟೆಲ್ಲ ಫುಲ್ ನಾಟಕ ನೋಡಬೇಕು ಶನಿದೇವ್ರದ್ದು ಅಂತ ಅಂದ್ಕೊಂಡೆ. ಬಟ್ 4:15 ತನಕ ಕಷ್ಟ ಬಿದ್ದು ನೋಡಿದೆ. ಆಮೇಲೆ ನನಗಾಗಲೇ ನಿದ್ದೆ ತಡೆಯೋಕ್ಕಾಗ್ದಿರ ಬಂದು ಮಲ್ಕೊಂಬಿಟ್ಟೆ. ಇನ್ನು ನಾಳೆನೂ ನಾವು ಒಂದು ದೇವಸ್ಥಾನಕ್ಕೆ ಹೋಗಬೇಕು. ಯಾವ ದೇವಸ್ಥಾನ ಅಂತ ನಾನು ಬ್ಲಾಗಲ್ಲಿ ತೋರಿಸ್ತೀನಿ. ಎಲ್ಲರೂ ಫುಲ್ ವಿಡಿಯೋ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು 1-2 ದಿನ ಊರಿಗೆ ಬಂದಿದ್ದೀವಲ್ಲ ಅಂತ ಹೇಳ್ಬಿಟ್ಟು 1-2 ದೇವಸ್ಥಾನ ನೋಡಿಕೊಂಡು ಆಮೇಲೆ ಬೆಂಗಳೂರಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಇನ್ನು ನಮ್ಮ ಅಕ್ಕನ ಮಗಳಿಗೆ ಈಗ ಮದುವೆ ಆಯ್ತಲ್ಲ ರೀಸೆಂಟಾಗಿ, ಅವಳು ಸ್ವಲ್ಪ ದಿನ ಕರ್ಕೊಂಡು ಹೋಗ್ತೀನಿ ನನ್ನ ದೊಡ್ಡ ಮಗಳಿಗೆ ರಕ್ಷಣೆಗೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾಯಿದ್ದಾರೆ ಅವರೂ. ಅಂದರೆ ಅವಳಿಗೆ ಸ್ವಲ್ಪ ಅಲ್ಲಿ ಬೇಜಾರಾಗ್ತಾಯಿತ್ತಂತೆ. ಹೊಸ ಜಾಗ, ಹೊಸ್ದಾಗಿ ಮದುವೆ ಆಗಿರೋದು, ಹೊಸ ಜಾಗ ಅಲ್ವ, ಅದಕ್ಕೆ ಇವಳಿಗೆ ಮಕ್ಳಿಗೆ ರಜಾನೂ ಕೊಟ್ಟಿದ್ರಲ್ಲ ಸ್ಕೂಲ್ಗೆ. ಹಂಗಾಗಿ 1 ವಾರ ಇಟ್ಕೊತೀನಿ ಅಂತ ಕರ್ಕೊಂಡು ಹೋಗ್ತಾಯಿದ್ರು. ಹಾಗೆ ನಮ್ಮ ಅಕ್ಕನ ಮಗಳು ಬೆಂಗಳೂರಿಗೆ ಹೊರಟಿದ್ದಾಳೆ. ಅವ್ರಿಗಿನ್ನ ಕಳಿಸಿ ನಾವು ಇನ್ನು ಸ್ವಲ್ಪ ಹೊಲದಲ್ಲಿ ಕೆಲಸ ಇದೆ ಅಂತ ಹೇಳ್ಬಿಟ್ಟು ನಮ್ಮಮ್ಮನೂ ನಮ್ಮ ಅಕ್ಕ ಎಲ್ಲ ಜಮೀನು ಕಡೆ ಹೋಗಿದ್ದಾರೆ. ನಮ್ಮ ಜಮೀನಲ್ಲೇ, ನಮ್ಮ ಜಮೀನು ಅಂತಂದರೆ ಏನು ದೂರದಲ್ಲಿಲ್ಲ, ನಮ್ಮ ಮನೆ ಹತ್ರನೇ ಇರೋದು. ಸ್ವಲ್ಪನೇ ನಡ್ಕೊಂಡು ಹೋದರೆ ಜಮೀನು ಸಿಗುತ್ತೆ. ಇದು ನೋಡಿ ಎಷ್ಟು ಹೂವು ಬಿಟ್ಟಿದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹೂವು, ಮರ ಚೆನ್ನಾಗಿದೆ. ಇದೇ ನಮ್ಮ ಜಮೀನು ನೋಡಿ, ಕೆರೆ ಪಕ್ಕದಲ್ಲೇ ಇದೆ, ದೊಡ್ಡ ಕೆರೆ ಇದು. ಇದ್ರದ್ದೇನೋ ಹೆಸ್ರಿದೆ ಈ ಕೆರೆಗೆ, ಬಟ್ ನನಗೆ ಬರ್ತಾಯಿಲ್ಲ. ಚೆನ್ನಾಗಿದೆ. ನಮ್ಮಮ್ಮನೂ ನಮ್ಮ ಅಕ್ಕ ಸ್ವಲ್ಪ ಹಂಗೆ ಸೌದೆ ಎಲ್ಲ ಹಾಕ್ಕೊತಾ ಇದ್ದಾರೆ. ಅಲ್ಲಿ ಬೇಲಿ ಎಲ್ಲ ಸುಟ್ಟಾಕಿದ್ರು, ಅದರಲ್ಲಿ ಎಲ್ಲ ಸೌದೆ ಇತ್ತು ಅನಿಸುತ್ತೆ, ಅದಕ್ಕೆ ಎಲ್ಲ ಡಿವೈಡ್ ಮಾಡ್ತಾಯಿದ್ದಾರೆ ಸೌದೆ. ಏನು ಹಂಗೆ ಸ್ವಲ್ಪ ವಿಡಿಯೋ ಮಾಡಿ, ನಮ್ಮಮ್ಮ ಬಾ ಅಂತ ಕರೆದ್ರು. ನನ್ನ ಕೈಲಿ ಆಗಲ್ಲಪ್ಪ, ಬಿಸಿಲು, ನಂಗೆ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಮನೆಗೆ ಬಂದುಬಿಟ್ಟೆ ನಾನು. ಇನ್ನು ನೈಟ್ ಊಟಕ್ಕೆ ರಾಗಿ ರೊಟ್ಟಿ ಮಾಡಿಕೊಂಡು ಕುಂಬಳಕಾಯಿ ಪಲ್ಯ ಚಟ್ನಿ ಮಾಡ್ಕೊಂಡಿದ್ವಿ. ಇಷ್ಟೇ ಇವತ್ತಿನ ದಿನ ಮುಗೀತು. ನೆಕ್ಸ್ಟ್ ನಾಳೆ ಬೆಳಗ್ಗೆ ಎದ್ದು ಎಷ್ಟೊತ್ತಿಗೆ ಎದ್ದೇಳೋದು ಗೊತ್ತಿಲ್ಲ. ಬೇಗ ಹೋಗಬೇಕು ದೇವಸ್ಥಾನಕ್ಕೆ, ಇಲ್ಲಾಂದರೆ ಫುಲ್ ಬಿಸಿಲಾಗ್ಬಿಟ್ರೆ ಬೆಟ್ಟ ಹತ್ತಕ್ಕಾಗಲ್ಲಂತೆ. ಅದಕ್ಕೆ ನಾವು ತುಂಬ ವರ್ಷ ಆಗಿತ್ತು, 8 ವರ್ಷ ಆಗಿತ್ತು. ರಕ್ಷಣೆ ಪ್ರೆಗ್ನೆಂಟಲ್ಲಿದ್ದಾಗ ಹೋಗಿದ್ದು ನಾನು. ಈಗ ನಾಳೆ ಹೋಗ್ತಾಯಿದ್ದೀವಿ.